ಎಲ್ಲರಿಗೂ ನಮಸ್ಕಾರ. ನಮ್ಮ ಎಲ್ಲ ವಿಡಿಯೋಗಳನ್ನು ಬಹಳಷ್ಟು ಉತ್ಸಾಹದಿಂದ ತಾವೆಲ್ಲರೂ ನೋಡತ್ತೀರಿ. ಹಂಗೆ ಇವತ್ತಿನ ವಿಡಿಯೋ ಯಾವುದಪ್ಪ ಅಂದ್ರೆ ಭಾಗ್ಯೋದಯ ಮತ್ತು ಹಣಕಾಸು. ಭಾಗ್ಯೋದಯ ಆಗಬೇಕು ಅಂತಂದ್ರೆ ಇವತ್ತಿನ ಕಾಲಮಾನಕ್ಕೆ ದುಡ್ಡು ಬೇಕು, ಅಂದರೆ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರಬೇಕು. ಪ್ರತಿಯೊಬ್ಬರದ್ದು ಜೀವನದಾಗ ಹಣಕಾಸು ವ್ಯವಸ್ಥೆ ಅನ್ನುವಂಥದ್ದು ಅವರ ಜನ್ಮ ಜಾತಕದೊಳಗೆ ಒಂದು ಭಾಗ್ಯ ಅಂತ ಹೇಳ್ತೀವಿ. ಕೆಲವೊಬ್ಬರು ಕೋಟ್ಯಾಧೀಶರು ಆಗ್ತಾರೆ, ಭಾಳಷ್ಟು ರೊಕ್ಕ ಆಗ್ತೈತಿ. ಕೆಲವೊಬ್ಬರ ಹತ್ರ ಎಷ್ಟು ಸಂಪಾದನೆ ಮಾಡಿದರೂ ದುಡ್ಡಿರಂಗಿಲ್ಲ. ಕೆಲವೊಬ್ಬರು ಚಲೋ ಎಜುಕೇಷನ್ ಮಾಡಿದ್ದಾರೆ, ಭಾಳ ದೊಡ್ಡ ಎಜುಕೇಷನ್ ಮಾಡಿದ್ದಾರೆ, ಆದರೆ ಅವ್ರಿಗೆ ಪ್ಯಾಕೇಜ್ ಭಾಳ ಕಡಿಮೆ ಇರ್ತೈತಿ. ಕೆಲವೊಬ್ಬರು ಕಡಿಮೆ ಎಜುಕೇಷನ್ ಮಾಡಿದಾರು, ಪ್ಯಾಕೇಜ್ ಚಲೋ ಅದಾವೆ. ಇವತ್ತೆಲ್ಲ ಈ ಉದಾಹರಣೆಗಳನ್ನ ನೀವು ಎಲ್ಲರೂ ಕಣ್ಮುಂದೆ ನೋಡಾಕತ್ತೀರಿ. ಕೆಲವೊಬ್ಬರು ಬಿಸ್ನೆಸ್ ಮಾಡ್ತಾರೋ, ಸಣ್ಣ ಬಿಸ್ನೆಸ್ ಮಾಡಿ ಲಕ್ಷಾಂತರ ರೂಪಾಯಿ ಇನ್ಕಮ್ ಮಾಡ್ತಿರ್ತಾರೋ. ಕೆಲವೊಬ್ಬರು ಏನೂ ಇನ್ವೆಸ್ಟ್ಮೆಂಟ್ ಇಲ್ದನ ಲಕ್ಷಾಂತರ ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ನಾಮಾಂಕಿತ ಕಂಪನಿಗಳು ನಿಮಗೆಲ್ಲರಿಗೂ ಗೊತ್ತದಾವೆ, ಏನೂ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಬಟ್ ಕೋಟ್ಯಾಂತರ ರೂಪಾಯಿಯ ಟರ್ನ್ ಓವರ್ ಮಾಡತ್ತಾರೋ. ಇದೆಲ್ಲ ಆಗಕ್ಕೆ ಕಾರಣ ಕೆಲವೊಬ್ಬರು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡತ್ತಾರೋ, ಕಮ್ಮಿ ಪ್ರಾಫಿಟ್ ಮಾಡ್ಕೊಳತ್ತಾರೋ, ಪ್ರಾಫಿಟ್ ಆಗ್ತಾ ಇಲ್ಲ. ಕೆಲವೊಬ್ರು ಬಿಸ್ನೆಸ್ನೊಳಗೆ ಅಥವಾ ತಮ್ಮ ವೃತ್ತಿ ಜೀವನದೊಳಗೆ ಲಾಸ್ ಪ್ರಾಫಿಟ್ ಆಗ್ತಿರ್ತಾರೋ. ಅದ್ರ ಜೊತೆ ಕೆಲವೊಬ್ಬರು ಹೇಳ್ತಾರೋ, ಸರ್ ನನಗೆ 1,00,000 ಪೇಮೆಂಟ್ ಬರ್ತಾ ಇದೆ, ಅದು ನನ್ನ ಹತ್ರ ಏನೂ ದುಡ್ಡು ಉಳಿತಾ ಇಲ್ಲ. ಅವ್ರು ಯಾವುದಕ್ಕೂ ಖರ್ಚು ಮಾಡ್ತಾ ಇಲ್ಲ, ಯಾವುದಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾಯಿಲ್ಲ. ಯಾವುದಕ್ಕೆ ಹೋಗತೈತಿ ಅಂದ್ರೆ ಅನಾವಶ್ಯಕವಾಗಿ ವೆಹಿಕಲ್ ರಿಪೇರಿ ಬರತೈತಿ, ಅನಾವಶ್ಯಕವಾಗಿ ಹಾಸ್ಪಿಟಲೈಸೇಷನ್ ಆಗತೈತಿ, ಯಾರಿಗೋ ದುಡ್ಡು ಕೊಡತ್ತಾರೋ, ದುಡ್ಡು ವಾಪಸ್ ಬರ್ತಾ ಇಲ್ಲ. ಇಂತಹ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾರೆ. ಎಲ್ಲಾದರೂ ರಿಯಲ್ ಎಸ್ಟೇಟು ಅಥವಾ ಮನಿ ತೊಗೊಳಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೋ. ಆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದೇನಾಗ್ತೈತಿ, ಪ್ರಾಪರ್ಟಿ ಪೇಪರ್ಸ್ ಅದು ಏನಾದರೂ ಪ್ರಾಬ್ಲಮ್ಸ್ ಇರ್ತಾವೆ, ಅಥವಾ ಬಿಲ್ಡರು ಸರಿಯಾಗಿ ಅವ್ರ ಜೊತೆ ವರ್ತನೆಯನ್ನು ಮಾಡೋಂಗಿಲ್ಲ. ಇಂತಹ ಅನೇಕ ಸಮಸ್ಯೆಗಳು ಭಾಳಷ್ಟು ಜನರ ಜೀವನದಾಗ ನಡೀತಾವೆ. ಇದನ್ನು ನಾನು ಭಾಗ್ಯೋದಯ ಅಂತ ಹೇಳ್ತೀವಿ. ಈ ಭಾಗ್ಯೋದಯ ನನ್ನ ಪತ್ರಿಕೆ ಒಳಗೆ ಚಲೋ ಐತೋ ಕೆಟ್ಟೈತೋ ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯವಾದದ್ದು. ಇದನ್ನು ನಿಮ್ಮ ಜನ್ಮ ದಿನಾಂಕ ಮತ್ತು ನಿಮ್ಮ ಜನ್ಮ ಸಮಯದ ಆಧಾರದಿಂದ ಜ್ಯೋತಿಷ್ಯ ಪತ್ರಿಕೆಯನ್ನು ತಯಾರಿಸಿ ಈ ವರ್ಷ 2024ನೇ ಇಸ್ವಿ ನನ್ನ ಭಾಗ್ಯದಾಗ ಹೆಂಗೈತಿ, 2025ನೇ ಇಸ್ವಿ ಹೆಂಗೈತಿ, ನನ್ನ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಇರ್ಬೋದು, ಅಂದರೆ ನನಗೆ ಪ್ರಮೋಷನ್ ಆಗ್ತೈತನ, ಅಥವಾ ಸಂಗೆ ಸ್ಯಾಲ್ರಿ ಜಂಪ್ ಆಗ್ತೈತನ, ಅಥವಾ ಇದೇ ಸ್ಯಾಲ್ರಿ ಒಳಗೆ ಮುಂದುವರಿತೇನ, ಇತ್ಯಾದಿ ಹಲವಾರು ವಿಷಯಗಳನ್ನ ತಿಳ್ಕೊಬೋದು. ಬಿಸ್ನೆಸ್ ಮಾಡಾಕ್ತೀನಿ 2024ನೇ ಇಸ್ವಿ ಒಳಗೆ ನಾನು ದೊಡ್ಡ ಪ್ರಮಾಣದಾಗ ಒಂದು ಹೆವಿವಾದಂಥ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದೀನಿ, ದೊಡ್ಡ ಪ್ರಮಾಣದಾಗ ಪ್ರಾಡಕ್ಟನ್ನು ಸ್ಟಾಕ್ ಮಾಡೋದೀನಿ. ಈ ಸ್ಟಾಕ್ ನಂದು ಖಾಲಿ ಆಗ್ಬೋದು ಅಥವಾ ಆಗದೇ ಇರ್ಬೋದು, ಅಥವಾ ಈ ಸ್ಟಾಕ್ ಖಾಲಿ ಆಗ್ತೈತೆ ಅಂದ್ರೂ ಒಳ್ಳೆ ಪ್ರಾಫಿಟ್ ಸಿಗ್ತೈತನ ಅಥವಾ ಸಿಗಂಗಿಲ್ಲನ. ಇಂತಹ ಅನೇಕ ವಿಷಯಗಳನ್ನ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳ್ಕೊಬೋದು. ಇದ್ರ ಜೊತೆಗೆ ಇನ್ನೊಂದು, ಇವತ್ತೆಲ್ಲರೂ ಕೂಡ ಶೇರ್ ಮಾರ್ಕೆಟನ್ನು ಮಾಡ್ತಾ ಇದ್ದಾರೆ, ಟ್ರೇಡಿಂಗು ಕೂಡ ನಮ್ಮ ಭಾಗ್ಯದೊಳಗೆ ಚಲೋ ಐತಿ ಕೆಟ್ಟೈತಿ ತಿಳ್ಕೊಬೇಕು. ಯಾಕಂದರೆ ಎಲ್ಲರೂ ಟ್ರೇಡಿಂಗ್ ಮಾಡಕ್ಕೆ ಹೊಂಟಾರೆ. ಎಲ್ಲರಿಗೂ ಪ್ರಾಫಿಟ್ ಆಗ್ತೈತನ? ಇಲ್ಲ. ಎಲ್ಲರಿಗೂ ಪ್ರಾಫಿಟ್ ಆಗಿತ್ತಂದ್ರೆ ಎಲ್ಲರೂ ಟ್ರೇಡಿಂಗನ್ನು ಮಾಡ್ತಿದ್ರು, ಬಿಸ್ನೆಸ್ಸು ಜಾಬ್ ಯಾರೂ ಮಾಡ್ತಾ ಇರಲಿಲ್ಲ. ಆದ್ರೆ ಯಾರ ಭಾಗ್ಯದೊಳಗೆ ಶೇರ್ ಮಾರ್ಕೆಟ್ ಲಾಭಕಾರಕ ಐತಿ ಆ ವ್ಯಕ್ತಿಗೆ 100% ಪ್ರಾಫಿಟ್ ಆಗ್ತೈತಿ. ಯಾರಿಗೆ ಲಾಭ ಇರೋಂಗಿಲ್ಲ ಆ ವ್ಯಕ್ತಿಗೆ ಪ್ರಾಫಿಟ್ ಆಗಂಗಿಲ್ಲ. ಕೆಲವೊಬ್ಬರು ಜಾಬ್ ಮಾಡೋದನ್ನು ಬಿಟ್ಟು ಬಿಸ್ನೆಸ್ ಮಾಡಕ್ಕೆ ಹೋಗ್ತಾರೆ, ಜಾಸ್ತಿ ಸಂಪಾದನೆ ಮಾಡೋಣ ಅಂತೇಳಿ. ಅವ್ರ ಭಾಗ್ಯದಾಗ ಅದು ಯೋಗಿತ್ತು ಅಂತ ತಿಳ್ಕೊರಿ, ಅವ್ರ ಬಿಸ್ನೆಸ್ನಾಗ ಸಕ್ಸಸ್ ಆಗ್ತಾರೋ. ಅವ್ರ ಭಾಗ್ಯದಾಗಿಲ್ಲ ಅಂತಂದ್ರೆ ಸಕ್ಸಸ್ ಆಗಂಗಿಲ್ಲ. ಅದರ ಸಲುವಾಗಿ ಜ್ಯೋತಿಷ್ಯ ಪ್ರತಿ ವರ್ಷ ನಿಮ್ಮ ಉತ್ತಮವಾದಂಥ ನಿಮ್ಮ ಪ್ರೊಫೆಷ್ನಲ್ ಎಸ್ಟ್ರಾಲಜರ್ ಜ್ಯೋತಿಷ್ಯಗಳನ್ನು ಸಲಹೆ ತಗೊಂಡು ಮುಂದುವರೆದ್ರೆ ನಿಮ್ಮ ಭಾಗ್ಯೋದಯವನ್ನು ನೀವು ಉತ್ತಮವಾಗಿ ರೂಪಿಸ್ಬೋದು. ಉದಾಹರಣೆ ಹೇಳಬೇಕು ಅಂದರೆ, ನಿಮ್ಮ ಜೀವನದ ಶಿಲ್ಪಕಾರ ಒಂದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಅಧ್ಯಯನದ ಮುಖಾಂತರ, ಒಂದು ಸಲಹೆ, ಒಂದು ಮಾರ್ಗದರ್ಶನ ಮುಖಾಂತರ ನಿಮ್ಮ ಜೀವನವನ್ನು ಯಶಸ್ವಿಯಾಗಲಿಕ್ಕೆ ಮಾಡ್ಬೋದು. ಇಂತಹ ಸಾಕಷ್ಟು ಉದಾಹರಣೆಗಳು ನನ್ನ ಜೀವನದಲ್ಲಿ ಬಹಳಷ್ಟು ಗ್ರಾಹಕರಿಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಇವತ್ತಿಗೂ ಕೂಡ ಆನಂದಮಯ ಮತ್ತು ಸುಖಮಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂತಹ ಸುಖಮಯ ಜೀವನವನ್ನು ನೀವು ನಡೆಸಬೇಕು ಅಂತಂದರೆ ಇವತ್ತು ನಾನು ಹೇಳಿದಂಥ ಕೆಲವೊಂದು ನಿಯಮಗಳನ್ನ ನೀವೆಲ್ಲಾದರೂ ಪಾಲಿಸಿದರೆ ಸಾಕು. ಎಲ್ಲರದು ಭಾಗ್ಯೋದಯ ಅಂದ್ರೆ ಆರ್ಥಿಕ ಇನ್ಕಮ್ ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂದ್ರೆ 18 ವರ್ಷದ ನಂತರ ಸ್ಟಾರ್ಟ್ ಆಗ್ತೈತಿ. ಇವತ್ತೆಲ್ಲರೂ ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಡಿಗ್ರಿ ಮಾಡಾಕ್ತಾರೋ. ಅದಕ್ಕೆ 23-24 ವಯಸ್ಸಿನ ನಂತರ ಅವ್ರದ್ದು ಫೈನಾನ್ಷಿಯಲ್ ಪೊಸಿಷನ್
ಯಾವ ರೀತಿ ಇರ್ತೈತಿ ಅಂಥೇಳಿ ಅವ್ರದ್ದು ಭವಿಷ್ಯವಾಣಿ ಅಂದ್ರೆ ಜಾತಕದ ಮೂಲಕ ತಿಳ್ಕೊಬೋದಾಗೈತಿ. ಈಗ 24ನೇ ವಯಸ್ಸಿನಿಂದ ಸರ್ವಸಾಧಾರಣ 50, 60, 65, 70 ವಯಸ್ಸು ಮಟನೂ ಅವ್ರದ್ದು ಫೈನಾನ್ಷಿಯಲ್ ಪೊಸಿಷನ್ ಪ್ರತಿ ವರ್ಷ 5 ವರ್ಷ, 10 ವರ್ಷ, 20 ವರ್ಷ ಮಟ ಯಾವ ರೀತಿ ಇದೆ ಅಂದರೆ ಎಷ್ಟು ಪರ್ಸೆಂಟ್ ಚಲೋ ಇದೆ ಅನ್ನುವಂಥದ್ದು ಜ್ಯೋತಿಷ ಹೇಳ್ತೈತಿ. ಎಷ್ಟು ಪರ್ಸೆಂಟ್ ಚಲೋ ಐತೆ ಅಂತ 100% ಗ್ಯಾರಂಟಿ ಕೊಡ್ತೀನಿ. ನಾ ಹೇಳಿದ ಪ್ರಿಡಿಕ್ಷನ್ ಫೇಲ್ ಆಗಂಗಿಲ್ಲ. ಈ ವರ್ಷ 24ರಿಂದ 30ನೇ ಇಸ್ವಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ 6 ವರ್ಷದ ಮಟ ನಂದು ಫೈನಾನ್ಷಿಯಲ್ ಪೊಸಿಷನ್ ಎಷ್ಟು ಪರ್ಸೆಂಟ್ ಚಲೋ ಐತಿ ಅಂತ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳ್ಕೊಬೋದು. ತಿಳ್ಕೊರಿ ಈ ವರ್ಷ ನಂದು ಬರೀ 25% ಅಷ್ಟು ಫೈನಾನ್ಷಿಯಲ್ ಚಲೋ ಐತಿ ಅಂತಂದ್ರೆ ಯಾವುದೂ ರೀತಿ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. 1ನೇ ಪಾಯಿಂಟ್. ಅನಾವಶ್ಯಕ ಖರ್ಚು ಮಾಡಕ್ಕೆ ಹೋಗ್ಬೇಡ್ರಿ, ಯಾರಿಗೂ ದುಡ್ಡು ಕೊಡಕ್ಕೆ ಹೋಗ್ಬೇಡ್ರಿ. ಈ ರೀತಿ ಒಂದು ನಿಯಮಗಳನ್ನ ನೀವು ಪಾಲಿಸಬೇಕು. ಯಾವಾಗ ನಿಮ್ಗೆ 100% ಅಥವಾ 75% ನಿಮ್ಮದು ಫೈನಾನ್ಷಿಯಲ್ ಚಲೋ ಐತಿ ಅಂತ ಬರ್ತೈತಿ, ಆ ಟೈಮ್ನಾಗ ನೀವು ಪ್ಲಾಟ್ ತೊಗೋಬೇಕು ಅಂತಂದ್ರೆ ಪ್ಲಾಟ್ ತೊಗೊಳ್ಳೋ ಯೋಗ ಐತಂದ್ರೆ ಪ್ಲಾಟ್ ತೊಗೋರಿ. ಕಾರ್ ತೊಗೊಳ್ಳೋ ವೆಹಿಕಲ್ ತೊಗೊಳ್ಳೋ ಯೋಗ ಐತಂದ್ರೆ ವೆಹಿಕಲ್ ತೊಗೋರಿ. ಗೋಲ್ಡ್ನಾಗ ಇನ್ವೆಸ್ಟ್ ಮಾಡೋದೈತಿ, ಗೋಲ್ಡ್ನಾಗ ಇನ್ವೆಸ್ಟ್ ಮಾಡಿರಿ. ಅಥವಾ ಶೇರ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡ್ರೆ ಪ್ರಾಫಿಟ್ ಆಗ್ತೈತೆ ಅಂತೇಳಿ ಸಲಹೆ ಕೊಟ್ರೆ ಅದರೊಳಗೆ ಇನ್ವೆಸ್ಟ್ ಮಾಡಿರಿ. ಯಾಕಂದ್ರೆ ಆ ಟೈಮ್ನಾಗ ನಿಮ್ಗೆ 100% ಪ್ರಾಫಿಟ್ ಇದ್ದು ಇಯರನ್ನು ನಾವು ನಿಮಗೆ ಕೊಟ್ಟಿರ್ತೀವಿ. ಆ ಸಂದರ್ಭದಾಗ ನೀವು ಪ್ರಾಫಿಟ್ ಮಾಡಿದ್ರೆ 100% ನೀವು ಲಾಸ್ ಆಗಂಗಿಲ್ಲ. ಇದು ನಾನು ಗ್ಯಾರಂಟಿ ಕೊಡ್ತೀನಿ. ಇದ್ರ ಜೊತೆಗೆ ತಾವೆಲ್ಲರೂ ಕೂಡ ನಿಮ್ಮ ಜನ್ಮ ಜಾತಕವನ್ನು ಅಧ್ಯಯನ ಮಾಡಿಸಿದಾಗ ಕೆಲವೊಬ್ಬರಿಗೆ ನೋಡಿ ದುಡ್ಡು ಕೊಡ್ತೀವಿ. ನಾವು ದುಡ್ಡು ಕೊಟ್ಟಾಗ ಕೆಲವೊಬ್ಬರು ದುಡ್ಡು ನಾವು ಕೇಳ್ದನ್ನು ತಂದು ಕೊಟ್ಟು ಹೋಗ್ಬಿಡ್ತಾರೆ. ಕೆಲವೊಬ್ಬರಿಗೆ ದುಡ್ಡು ಕೊಟ್ಟಿರ್ತೀವಿ, ಕೇಳಿದ್ರೂ ವಾಪಸ್ ಕೊಡೋಂಗಿಲ್ಲ. ಅಂಥ ಯೋಗ ನಿಮ್ಮ ಜಾತಕದೊಳಗೆ ಏನಾದರೂ ಐತಂತ ತಿಳ್ಕೊಬೇಕು. ಇದು ಕೂಡ ಭಾಳ ಇಂಪಾರ್ಟೆಂಟು. ಇದ್ರ ಜೊತೆಗೆ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಆಗೋ ಸಲುವಾಗಿ ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದಾ, ಜಾಬ್ ಮಾಡಿದ್ರೆ ಒಳ್ಳೆಯದಾ, ಯಾವುದರಿಂದ ನಾನು ಉತ್ತಮ ಸಂಪಾದನೆ ಮಾಡಬಲ್ಲೆ, ಇದನ್ನೆಲ್ಲ ತಿಳ್ಕೊಳ್ಳುವಂಥದ್ದು ಕೂಡ ಭಾಳ ಮಹತ್ವದೈತಿ. ಅದರ ಸಲುವಾಗಿ ಈ ಜ್ಯೋತಿಷ್ಯವನ್ನು ಪಾಲನೆ ಮಾಡೋದು ಭಾಳ ಮುಖ್ಯವಾಗೈತಿ. ಹಣಕಾಸಿನ ಸ್ಥಿತಿ ಉತ್ತಮವಾಗಿ ಸುಧಾರಣೆ ಆಗೋ ಸಲುವಾಗಿ ಏನು ಮಾಡಬೇಕು ವಿಶೇಷವಾಗಿ ಅಂತಂದ್ರೆ, ಮೊದಲನೆಯದಾಗಿ ಮನೆಯೊಳಗೆ ಸಾಧ್ಯವಾದಷ್ಟು ಮಹಾಲಕ್ಷ್ಮಿ ಮತ್ತು ಕುಬೇರನ ಮೂರ್ತಿಯನ್ನು ಸಾಧ್ಯವಾದಷ್ಟು ಎಲ್ಲರೂ ಇಟ್ಟು ಪೂಜೆ ಮಾಡಬೇಕು. ಭಾಳ ಇಂಪಾರ್ಟೆಂಟು. ಲಕ್ಷ್ಮೀ ಮೂರ್ತಿ ಅದ್ರ ಜೊತೆಗೆ ಕುಬೇರನ ಮೂರ್ತಿಯನ್ನು ಕೂಡ ಪೂಜೆ ಮಾಡಬೇಕು. ಇದು ಭಾಳ ಮುಖ್ಯ. ಎಲ್ಲರೂ ಮನೆಯೊಳಗೆ ಒಂದು ಲಾಕರ್ ಅಥವಾ ದುಡ್ಡಿನ ಸಾಧನವನ್ನು ಮಾಡಬೇಕು. ಯಾಕಂದ್ರೆ ನಮಗೆ ಯಾವ ರೀತಿ ಸ್ವಂತ ಮನೆ ಅಂತ ಮಾಡಿರ್ತೀವಿ, ಅದೇ ರೀತಿ ಲಕ್ಷ್ಮಿಗೂ ಕೂಡ ಒಂದು ಸ್ವಂತ ಮನೆ ಅಂತ ಮಾಡಿದ್ದಾರೆ ಹಿರಿಯರು. ಸ್ವಂತ ಮನೆ ಅಂದರೆ ಏನಪ್ಪ ಅಂದ್ರೆ ಟ್ರೆಜರಿ, ಲಾಕರ, ಬೀರು ಅಂತ ಮಾಡಿದ್ದಾರೆ, ಕಪಾಟ್ ಅಂತ ಮಾಡಿದ್ದಾರೆ. ಅದರೊಳಗೆ ಲಕ್ಷ್ಮಿ ಅಂದ್ರೆ ನೀವೇನು ದುಡ್ಡು ಇಡೋದು ತೆಗೆದು ಮಾಡ್ತೀರಿ, ಅದರಿಂದ 100% ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಆಗ್ತೈತಿ. ಇವತ್ತೆಲ್ಲರೂ ಏನು ಮಾಡತ್ತಾರಂದ್ರೆ, ಯಾಕಂದರೆ ಈ ಸಲ ಡಿಜಿಟಲ್ ಎಲ್ಲ ನಡೀತಾ ಇದೆ, ಅದಕ್ಕೋಸ್ಕರ ATM, Paytm ಅಂತ ನಡೀತಾ ಇದೆ. ಹೀಗಾಗಿ ಯಾರೂ ಕೂಡ ಟ್ರೆಜರಿ ಒಳಗೆ ಕ್ಯಾಶ್ ಬಾಕ್ಸ್ನಾಗ ದುಡ್ಡು ಇಡ್ತಾ ಇಲ್ಲ. ಇದು ಒಂದು ಕಾರಣೀಭೂತ ಅಂತ ನಮ್ಮ ಅಧ್ಯಯನದಿಂದ ಕಂಡು ಬಂದೈತಿ. ಅದರ ಸಲುವಾಗಿ ಮನೆ ಒಳಗೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ದುಡ್ಡನ್ನು ಇಡುವಂತಹ ಪ್ರಯತ್ನವನ್ನು ಮಾಡಿ. ಎಷ್ಟು ಆಗ್ತೈತೆ ಅಷ್ಟು ಸ್ವಲ್ಪ ಮಟ್ಟಿಗಾದರೂ ಇಡುವಂಥ ಪ್ರಯತ್ನ ಮಾಡಬೇಕು. ಮೂರನೇದು ಪರಿಹಾರ ಅಂತಂದರೆ, ಪ್ರತಿ ಶುಕ್ರವಾರ ಯಾವುದಾದ್ರೂ ಒಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ನಮ್ಮಿಂದ ತಿಳಿದೋ ತಿಳಿಯದೋ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸುವಂಥ ಲಕ್ಷ್ಮಿ ಕಡೆ ಬೇಡ್ಕೋಬೇಕು. ಯಾಕಂದರೆ ದುಡ್ಡು ಬಂದ ನಂತರ ಕೆಲವೊಬ್ಬರು ಭಾಳಷ್ಟು ಸೊಕ್ಕು ಮಾಡ್ತಿರ್ತಾರೆ. ಸೊಕ್ಕು ಅಂತಂದರೆ ಎಷ್ಟು ಕೊಡೋದೈತಿ ನಿಂದು, ಏನು ಬೇಕು, ಏನು ಮಾಡೋದೈತಿ, ಈ ರೀತಿ ದುಡ್ಡಿನ ವ್ಯಾಮೋಹದಿಂದ ಸ್ವಲ್ಪ ಸೊಕ್ಕು ಅಂತಲೂ ಬರ್ತೈತಿ. ಆ ಸೊಕ್ಕು ಬಂದ ನಂತರನೂ ಲಕ್ಷ್ಮಿ ಅವ್ರ ಸೊಕ್ಕು ಮುರಿಯೋ ಪ್ರಯತ್ನವನ್ನು ಕೂಡ ಮಾಡ್ತಿರ್ತಾಳು. ಅದರ ಸಲುವಾಗಿ ಈ ಲಕ್ಷ್ಮಿ ಅಥವಾ ಒಂದು ದುಡ್ಡು ಅಂತ ಹೇಳ್ತೀನಿ, ಇದರ ಮೇಲೆ ಯಾರೂ ಕೂಡ ಅಹಂಕಾರವನ್ನು ಮಾಡುವಂಥ ಪ್ರಯತ್ನ ಮಾಡಬೇಡ್ರಿ. ಇದನ್ನು ನೀವು ಕ್ಷಮಾಪಣೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಿಮ್ಮ ಕುಟುಂಬ ಪರಿವಾರದ ಜೊತೆ ಹೋಗಿ ನಮಸ್ಕರಿಸಿ ತಿಳಿಯದೋ ತಪ್ಪಾಗಿದ್ದರೆ ಕ್ಷಮಿಸುವಂಥ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು. ಈ ಮೂರನೇ ಉಪಾಯ. ನಾಲ್ಕನೇ ಉಪಾಯ ಬಂದುಬಿಟ್ಟು, ಸಾಧ್ಯವಾದಷ್ಟು ವರ್ಷಕ್ಕೆ ಒಂದು ಸಲ ನಿಮ್ಮ ದೀಪಾವಳಿ ಅಮಾವಾಸ್ಯೆಯ ದಿವಸ ಕುಬೇರ ಮತ್ತು ಲಕ್ಷ್ಮಿಯ ಪೂಜೆಯನ್ನು ಸರಿಯಾದ ಸಮಯ, ಸರಿಯಾದ ಮುಹೂರ್ತದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡೋದ್ರ ಜೊತೆಗೆ ಒಳ್ಳೆಯ ಡೆವಲಪ್ಮೆಂಟನ್ನು ಕಾಣ್ಬೋದು. ಅದರ ಸಲುವಾಗಿ ಎಲ್ಲರೂ ಜಾತಕವನ್ನು ಪರಿಶೀಲಿಸಿ ಎಷ್ಟು % ಫೈನಾನ್ಷಿಯಲ್ ಚಲೋ ಐತಿ, ಒಳ್ಳೆಯದೈತಿ, ಕೆಟ್ಟದ್ದೈತಿ ತಿಳ್ಕೊಳ್ಳೋದ್ರಿಂದ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡ್ಕೋಬೋದು. ಜೀವನದಲ್ಲಿ ತೊಂದರೆ ಅನ್ನೋದು ಬರದಂಗೆ ನಾವು ತಡಿಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದು.